ಪ್ಲೇಸ್ಟೋರಿಗೆ ಬಂದು ಓಪನ್ ಮಾಡಿಕೊಂಡು ನಾವು ಟರ್ಬೋ ಸಿ ಆ್ಯಂಡ್ರಾಯ್ಡ್ ಫೋನ್ ಆ್ಯಂಡ್ರಾಯ್ಡ್ ಏನು ಅಪ್ಲಿಕೇಶನ್ ಇದೆ ಇದನ್ನು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಓಕೆ, ನಂತರ ಏನು ಮಾಡಿ, ಕೀಬೋರ್ಡ್ನು ಕೂಡ ಬೇಕು ನಮಗೆ, ಕಂಪ್ಯೂಟರ್ ಕೀಬೋರ್ಡ್ ಬೇಕಲ್ವ. ಸೊ ಅಲ್ಲಿ ಬಂದು ಇಲ್ಲಿ ಹ್ಯಾಕರ್ ಕೀಬೋರ್ಡ್ ಅಂತ ಟೈಪ್ ಮಾಡಾದಮೇಲೆ ಇಲ್ಲಿ ಬಂದು ನನಗೆ ಫಸ್ಟ್ ಒನ್ ಏನಿದೆ ಇದು ಎಸ್ಕೇಪ್ ಹೇಳಿ ಆ್ಯಂಕರ್ ಕೀಬೋರ್ಡ್ ಇದೆ, ಇದನ್ನು ಇನ್ಸ್ಟಾಲ್ ಮಾಡ್ಕೊಂಡು ನಾನು ಆಲ್ರೆಡಿ ನನ್ನ ಫೋನಲ್ಲಿ ಇನ್ಸ್ಟಾಲ್ ಆಗಿದೆ. ಓಪನ್ಗೆ ಹೋಗ್ತೀನಿ. ಓಪನ್ಗೆ ಹೋಗೋದ್ಮೇಲೆ ಇಲ್ಲಿ ಎನೇಬಲ್ ಕೀಬೋರ್ಡ್ ಇದೆ, ಸೊ ಎನೇಬಲ್ ಮಾಡ್ತೀನಿ. ಎನೇಬಲ್ ಮಾಡಿ ಇಲ್ಲಿ ನೋಡಿ ಇದು ಏನಿದೆ ಬ್ಲೂ ಮಾರ್ಕು ಆಗಿದೆ, ಕೀಬೋರ್ಡು ಎನೇಬಲ್ ಆಗಿದೆ ಅಂತ ಅರ್ಥ. ನೆಕ್ಸ್ಟ್ ನಾನು ಸೆಟ್ ಇನ್ಪುಟ್ ಮೆಥಡ್ ಬರ್ತೀನಿ. ಇಲ್ಲಿ ಬಂದು ನಾನು ಹ್ಯಾಕರ್ ಕೀಬೋರ್ಡ್ನ ಚೂಸ್ ಮಾಡ್ತೀನಿ. ಓಕೆ, ಹ್ಯಾಕರ್ ಕೀಬೋರ್ಡ್ ಮೇಲೆ ಚೂಸ್ ಆಗಿರಬೇಕು. ನಂತರ ಬ್ಯಾಕ್ ಬನ್ನಿ. ಮತ್ತು ನೆಕ್ಸ್ಟ್ ಬಂದು ಸೆಟ್ಟಿಂಗ್ಸಲ್ಲಿ ಕೀಬೋರ್ಡ್ ಮೋಡ್ ಇನ್ ಪ್ರೋಟೋಟೈಪ್ ಅಂತಿದೆ. ಸೊ ಇಲ್ಲಿ ಬಂದು ನಾವು ಇಲ್ಲಿ ಡಿಫಾಲ್ಟ್ಲಿ 4 ಇರುತ್ತೆ. ಇಲ್ಲಿ ಬಂದು ನೀವು ಫುಲ್ 5 ರೋ ಲೇಔಟ್ನ ಚೂಸ್ ಮಾಡಿ. ಓಕೆ, ನೆಕ್ಸ್ಟ್ ಆ್ಯಂಡ್ ಕೀಬೋರ್ಡ್ ಮೋಡ್ ಲ್ಯಾಂಡ್ಸ್ಕೇಪ್ ಅಂತಿದೆ. ಇಲ್ಲೂ ಕೂಡ ಫುಲ್ 5 ರೋ ಲೇಔಟ್ನ ಚೂಸ್ ಮಾಡಿ. ಓಕೆ, ಎರಡು ಕಡೆಯೂ ಕೂಡ ಸೇಮ್ ಇರಬೇಕು. ನಂತರ ಬಂದು ಸಜೆಷನ್ ಇನ್ನು ಲ್ಯಾಂಡ್ಸ್ಕೇಪ್ ಇದೆ. ಸೊ ಇದನ್ನು ಟಿಕ್ ಆಗಿರಲ್ಲ, ನೀವು ಟಿಕ್ ಮಾಡ್ಕೊಳ್ಳಿ. ಓಕೆ, ದಿಸ್ ಒನ್. ನೆಕ್ಸ್ಟ್ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದು ಇಲ್ಲಿ ಬಂದು ನೀವು ನಮ್ಮದು ಅಪ್ಲಿಕೇಶನ್ ಏನಿದೆ ಟರ್ಬೋ ಸಿ ಪ್ಲಸ್ ಏನಿದೆ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ಓಕೆ, ಓಪನ್ ಮಾಡ್ಕೊಂಡ್ಮೇಲೆ ಇಲ್ಲಿ ಫಸ್ಟ್ ಟೈಮ್ ರನ್ನಿಂಗಲ್ಲಿದ್ದರೆ ನಿಮಗೆ ಒಂದು ರ್ಯಾಂಬೋ ಪ್ರೋಗ್ರಾಮು ಓಪನ್ ಆಗಿರುತ್ತೆ. ನಾವು ಹೇಗೆ ಫಸ್ಟ್ ಟೈಮ್ ಇನ್ಸ್ಟಾಲ್ ಮಾಡಿಬಿಟ್ಟು ಸಿಸ್ಟಮಲ್ಲಿ ಓಪನ್ ಮಾಡಿದಾಗ ರ್ಯಾಂಬೋ ಪ್ರೋಗ್ರಾಮ್ ಒಂದು ಡಿಫಾಲ್ಟ್ ಪ್ರೋಗ್ರಾಮ್ ಓಪನ್ ಆಗಿರುತ್ತೋ ಹಾಗೆ ಓಪನ್ ಆಗಿರುತ್ತೆ. ಆ್ಯಂಡ್ ಆಲ್ಸೋ ಇಲ್ಲಿ ಕೀಬೋರ್ಡ್ಗೆ ಬಂದು ಇಲ್ಲಿ ನೋಡಿ ಓಪನು, ಕಂಪೈಲು, ರನ್ನು ಮತ್ತು ಕೀಬೋರ್ಡ್ ಅಂತ ಇದೆ. ನೀವು ರನ್ ಮಾಡ್ಬೇಕಾದ್ರೆ ನೀವು ಡೈರೆಕ್ಟಾಗಿ ಇಲ್ಲಿ ಕಂಪೈಲ್ ಮಾಡ್ಬೇಕಾದ್ರೆ ಡೈರೆಕ್ಟಾಗಿ ಪ್ರೆಸ್ ಮಾಡಿ ಮಾಡ್ಕೋಬೋದು. ಓಕೆ, ಆ್ಯಂಡ್ ಸೊ ಓಪನ್ ಫೈಲ್ಗೆ ಹೋದರೆ ನೀವು ಓಪನ್ ಬಟನ್ ಕ್ಲಿಕ್ ಮಾಡಿದ್ರೆ ನಿಮಗೆ ಓಪನ್ ಫೈಲ್ ಏನು ಒಂದು ಇದು ಓಪನ್ ಆಗುತ್ತೆ. ಓಕೆ, ನೆಕ್ಸ್ಟ್ ಓಕೆ, ಈಗ ಕೀಬೋರ್ಡ್ ಬರೋಣ. ಕೀಬೋರ್ಡ್ ಸೆಟ್ಟಿಂಗು ನಾನು ಅವಾಗ ಎಲ್ಲವೂ ಕೊಟ್ಟು ನೋಡಿ. ಇವಾಗ ಪೂರ್ತಿ ಇಲ್ಲಿ ಸಿಸ್ಟಮ್ ಕೀಬೋರ್ಡೇ ಇದೆ. ಓಕೆ, ಅಂದರೆ ಕಂಪ್ಯೂಟರ್ ಕೀಬೋರ್ಡೇ ಇದೆ. ಇಲ್ಲಿ ಕಂಟ್ರೋಲ್ ಬಟನ್ ಇದೆ, ದೆನ್ ಆಲ್ಟ್ ಬಟನ್ ಇದೆ. ಓಕೆ, ಫಂಕ್ಷನ್ಸ್ ಕೀಸ್ ಬಟನ್ ಇದೆ. ಇಲ್ಲಿ ಫಂಕ್ಷನ್ಸ್ ಕೀಸ್ಗಳು ಓಪನ್ ಆಗುತ್ತೆ. ನಾವು ಏನು ಮಾಡ್ತಿದ್ವಿ, ಈ ಏನೋ ಸ್ಕ್ರೀನ್ ಇದು ಕ್ಲೋಸ್ ಆಗಬೇಕು ಅಂದರೆ ಆಲ್ಟ್ ಇಟ್ಕೊಂಡು F3 ಮಾಡ್ತಾಯಿದ್ವಿ. ಓಕೆ, ಆಮೇಲೆ ಎಸ್ಕೇಪ್ ಬಟನ್ ಹೋಗ್ತಾಯಿದೆ. ಈ ಸ್ಕ್ರೀನ್ ಹೋಗಬೇಕು ಅಂತಂದರೆ ಎಸ್ಕೇಪ್ ಆಗುತ್ತೆ ನೋಡಿ. ಹೀಗೆ ಫೈಲ್ ಓಪನ್ ಮಾಡ್ಕೋಬೇಕು. ಓಪನ್ಗೆ ಹೋಗಿ ಇವಾಗ ಓಪನ್ ಕೂಡ ಮಾಡ್ಕೋಬೋದು, ಅಥವಾ ಡೈರೆಕ್ಟಾಗಿ ಎಸ್ಕೇಪ್ ಮಾಡಿ ಡೈರೆಕ್ಟಾಗಿ F3 ಬಟನ್ ಫಂಕ್ಷನ್ ಸ್ಕ್ರೀನಲ್ಲಿ ಡಿಸ್ಪ್ಲೇ ಆಗುತ್ತೆ. ಡೈರೆಕ್ಟಾಗಿ F3 ಮಾಡಿದ್ರು ಕೂಡ ಓಪನ್ ಆಗುತ್ತೆ. ಸೊ ಇದು ನಿಮ್ಗೆ ಯಾವ್ದು ಬೇಕು ಅದನ್ನು ಚೂಸ್ ಮಾಡಿ ಡೈರೆಕ್ಟಾಗಿ ಕ್ಲಿಕ್ ಮಾಡಿ ಇದು ಮಾಡ್ಬೋದು. ಎಂಟರ್ ಬಟನ್ ಹೋಗಿ ಕೆಳಗಡೆ ಬರುತ್ತೆ. ಇಲ್ಲಿ ಆರೋ ಮಾರ್ಕ್ಸ್ ಇದೆ. ನಾನಿದೆ ರ್ಯಾಂಪ್ ಪ್ರೋಗ್ರಾಮ್ ಇದೆ, ಇದನ್ನು ಓಪನ್ ಮಾಡ್ತೀನಿ. ಎಂಟರ್ ಬಟನ್ ಹೋಗ್ತೀನಿ. ನಾವು ಯಾವ ರೀತಿ ಸಿಸ್ಟಮಲ್ಲಿ ಯೂಸ್ ಮಾಡ್ತೀವಿ ಸೇಮ್ ಅದೇ ರೀತಿ ಕೂಡ ಇಲ್ಲಿ ಯೂಸ್ ಮಾಡ್ಬೋದು. ಓಕೆ, ಆದಮೇಲೆ ನೆಕ್ಸ್ಟ್ ಬಂದು ರನ್ ಮಾಡೋಕ್ಕೆ ಏನು ಮಾಡ್ತಿದ್ರಿ, ಕಂಪೈಲ್ ಮಾಡೋಕ್ಕೆ ಫಸ್ಟು ಆಲ್ಟ್ F9 ನೋಡಿ, ಎಂಟರ್ ಮಾಡಿದ್ರೆ ಕಂಪೈಲ್ ಆಯಿತು. ಓಕೆ, ಇಲ್ಲೂ ಕೂಡ ಮಾಡ್ಕೋಬೋದು. ಓಕೆ, ದೆನ್ ಅದರ ಸ್ವಲ್ಪ ನಿಮಗೆ ಕಷ್ಟ ಆಗ್ತಿದೆ ಎರಡು ಪಿನ್ ಆಲ್ಟ್ F9 ಕಂಟ್ರೋಲ್ F9 ಇದು ಮಾಡೋಕ್ಕೆ ಕಷ್ಟ ಆಗುತ್ತೆ. ಇಲ್ಲಿ
ಕೀಬೋರ್ಡಲ್ಲಿ ಅಂತ ಹೇಳಿದ್ರೆ ಡೈರೆಕ್ಟಾಗಿ ಇಲ್ಲೇ ಕಂಪೈಲು ಇದೆ. ಓಕೆ, ರನ್ನು ಇದೆ, ಯಾವುದು ಮ್ಯಾಟ್ರಿಕ್ಸ್ ಪ್ರೋಗ್ರಾಮ್ ಇದೆ. ಸೊ ಇಲ್ಲಿ ನಾವು ರನ್ ಮಾಡ್ಕೋಬೋದು. ಇನ್ಪುಟ್ ಕೊಡಬೇಕು, ಕೀಬೋರ್ಡ್ ಇದೆ ಇಲ್ಲಿ 2 ಕ್ರಾಸ್ ಟು ಸೊ ಔಟ್ಪುಟ್ ಏನಿದೆ ಡಿಸ್ಪ್ಲೇ ಆಗುತ್ತೆ. ಓಕೆ, ಇವಾಗ ಇದು ಕ್ಲೋಸ್ ಮಾಡಬೇಕು. ಕ್ಲೋಸ್ ಮಾಡೋಕ್ಕಾದ್ರೆ ನಾವೇನು ಮಾಡ್ತಿದ್ವಿ, ಸೊ ಫಂಕ್ಷನ್ಸ್ ಕೀಸ್ ಬಂದು ಇಲ್ಲಿ ಆಲ್ಟ್ ಇಟ್ಕೊಂಡು F3 ಮಾಡ್ತಾಯಿದ್ವಿ. ಬರೀ F3 ಅಂದರೆ ಓಪನ್ಗೆ ಹೋಗುತ್ತೆ. ಓಕೆ, ನೀವು ಬೇಕಾ ಹೋಗಿ ನೀವು ಫೈಲ್ಗೆ ಹೋಗಿ ನೀವು ಏನು ಒಂದು ಗಮನಿಸಬೇಕು ಅಂದರೆ ಮೌಸ್ನ ಯೂಸ್ ಮಾಡಬೇಕಾದ್ರೆ ಆ ಪಾಯಿಂಟ್ ಎಲ್ಲಿ ಮಾಡ್ತಿದೆ, ಕರ್ಸರ್ ಎಲ್ಲಿ ಮೂವ್ ಆಗ್ತಿದೆ ಅಲ್ಲಿ ಹೋಗಿ ಅದನ್ನ ಟಚ್ ಮಾಡಬಾರ್ದು. ದೂರ ಇಟ್ಕೊಂಡೆ ಟಚ್ ಮಾಡಿ ಅದನ್ನು ಮೂವ್ ಮಾಡ್ತಾಯಿದ್ರೆ ಆಟೋಮೆಟಿಕಾಗಿ ಮೂವ್ ಆಗುತ್ತೆ. ಓಕೆ, ನ್ಯೂ ಬೇಕಾ ನ್ಯೂ ತೊಗೊಳ್ಳಿ. ಓಕೆ, ಆ್ಯಸ್ ಯೂಶುವಲ್ ಟೈಪ್ ಮಾಡ್ತೀವಿ, ನೀವು ಆ ರೀತಿ ಟೈಪ್ ಮಾಡ್ತಾ ಹೋಗ್ಬೋದು. ಆ್ಯಶ್ ಇನ್ಕ್ಲೂಡ್ ಇದು ಶಿಫ್ಟು ಥರ ವರ್ಕ್ ಆಗುತ್ತೆ ನೋಡಿ. IO stream .h ಓಕೆ, ಎಂಟರ್ ಬಟನ್ ಹಾಕಿ ನೆಕ್ಸ್ಟ್ ಲೈನ್ ಬರುತ್ತೆ. ಓಕೆ, ಈ ರೀತಿ ಯೂಸ್ ಮಾಡಿಕೊಂಡು ನಮ್ಮ ಲ್ಯಾಬ್ ಸೈಕಲ್ ಪ್ರೋಗ್ರಾಮ್ ಏನಿದೆ ಆ ಎಲ್ಲ ಪ್ರೋಗ್ರಾಮ್ಸ್ನೂ ಕೂಡ ನಾವು ಎಕ್ಸಿಕ್ಯೂಷನ್ ಮಾಡ್ತಾ ಹೋಗ್ಬೋದು. ಓಕೆ.